ಎಸ್ ಫ್ರೆಂಡ್ಸ್, ಈಗ ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ? ನಾನು, ಚಿಕ್ಕಿ, ಪರೀಕ್ಷಿತ್, ಚಿಕ್ಕಿ ಹಾಯ್ ಮಾಡಿ. ಚಿಕ್ಕು ಎಲ್ಲ ಚಿಕ್ಕಿ ಕಾಣಿಸ್ತಿಲ್ಲಲ್ಲ. ಹಾಯ್ ನೋಡ್ರಿ, ಏನು ಗಾಳಿಗೆ ಹೇಗೆ ಮಾಡ್ತಾಳೆ. ಅಲ್ಲಿ ನಾಯಿ ಐತಮ್ಮ, ಹೋಗಿ ನಾಯಿ ಐತಿ ಕಗಡಿದಂದ ಗೊತ್ತಿಲ್ಲ ನೋಡ್ರಿ. ಎಷ್ಟು ಗಲಾಟೆ ಮಾಡ್ತಾಳೆ ಅಂದ್ರೆ ರೋಡ್ ಮೇಲೆ ಬರ್ಬೇಕಾದ್ರೆ ಗಲಾಟೆ ಮಾಡ್ತಾಳೆ. ಈ ಪಬ್ಲಿಕ್ನಲ್ಲಿ ವಿಡಿಯೋ ಮಾಡೋದು ತುಂಬ ಕಷ್ಟ ಫ್ರೆಂಡ್ಸ್, ತುಂಬ ಕಷ್ಟ. ನೋಡ್ತಿದ್ದಿರಲ್ಲ, ಹಾಯ್ ಮಾಡು. ಮಮ್ಮಿ ವೇಟ್ ಮಾಡ್ತಿದ್ದಾರೆ. ಇವತ್ತು ಸಾಟರ್ಡೆ ಎಲ್ಲ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೋಡೋಣ ಬನ್ನಿರಿ ಏನು ಮಾಡ್ತಾಳೆ ಮಮ್ಮಿ ಅಂತ. ನಮ್ಮ ಚಿಕ್ಕಿ ಕಾಣಿಸ್ತಿಲ್ಲಲ್ಲ. ಸಖತ್ ಬಿಸಿಲು, ಈಗ ಬಿಸಿಲಿರುತ್ತೆ. ಇನ್ನೊಂದು 5 ನಿಮಿಷಕ್ಕೆ ಮಳೆ ಬಂತು. ಆಗ್ತಿದೆ ಸ್ವಲ್ಪ, ಅದಕ್ಕೋಸ್ಕರ ಹಿಂಗೆ ಆಗ್ತಿರೋದು. ಅದರಲ್ಲಿ ಬಿಜಾಪುರಲ್ಲಿ ತುಂಬ ಡಸ್ಟು ನೋಡ್ರಿ. ಮಮ್ಮಿ ಆಗಲೇ ಅಭಿ ಊಟ ಮಾಡ್ತಿದ್ದಾನೆ. ಅಭಿ ಅಭಿ ಏನು ಊಟ ಮಾಡತ್ತಿ? ಹಾಯ್ ಅಭಿ. ಎಲ್ಲರೂ ಊಟ ಮಾಡಿದ್ವಿ, ಈಗ ರೆಸ್ಟ್ ಮಾಡ್ತಾ ಇದ್ವಿ, ಫಿಲ್ಮ್ ನೋಡ್ತಾ ಇದ್ವಿ. ನಮ್ಮ ಚಿಕ್ಕಿ ಹೋಮ್ವರ್ಕ್ ಬರೀತಾಳೆ, ಪರೀಕ್ಷಿತ್ ಟಿವಿ ನೋಡ್ತಿದ್ದಾನೆ. ಮಮ್ಮಿ ನಾನು ಕುತ್ಕೊಂಡು ನಮ್ಮ ಕೋಮಲ್ ಏನೋ ಹೇಳಿದ್ಲಲ್ಲ, ಅದಕ್ಕೆ ಅವಳದು ಅಂದರೆ ನಮ್ಮ ತಂಗಿ ಏನೋ ಹೇಳಿದ್ದು, ಅದನ್ನು ಹೇಳ್ಕೊಂಡು ಜೋಕ್ ಮಾಡ್ಕೊಂಡು ನಗ್ತಾ ಇದ್ವಿ. ಅವಳಿಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀವಿ ಅದು ಏನಂತ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸಖತ್ ಕಾಮಿಡಿ ಮಾಡ್ಕೊಂಡು ಇಷ್ಟು ತನಕ ಕೂತಿದ್ವಿ. ಈಗ ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು, ಯಾಕಂದರೆ ಇವತ್ತು ಶನಿವಾರ ಹೋಗ್ಬೇಕು. ಹಾಯ್ ಫ್ರೆಂಡ್ಸ್, ಹಾಗೆ ಈಗ ಎಲ್ಲರೂ ಏನು ಮಾಡ್ತಿದ್ವಿ ಅಂದರೆ ಈಗ ಕಸ ಹುಡುಕ್ಬೇಕು. ಕಸ ಹೇಗೆಲ್ಲ ಮನೆಯೆಲ್ಲ ಮೆಸ್ಸಿಯಾಗಿ ಕಾಣಿಸ್ತಿದೆ ನೋಡ್ರಲ್ಲಿ. ಇಲ್ಲೆಲ್ಲ ಹೀಗೆ ಎಲ್ಲ ಬಿದ್ದಿದೆ. ಮತ್ತು ಈ ರೂಮ್ ಅಂತೂ ನೋಡೋಂಗೆ ಇಲ್ಲಪ್ಪ, ಅಷ್ಟು ಗಲೀಜಾಗ್ಬಿಟ್ಟಿದೆ. ಗಲೀಜು ಅಂದ್ರೂ ನೋಡಿರಿ, ಇದು ಬಟ್ಟೆನೋ ಏನೋ ಅನಿಸ್ಬಿಟ್ಟಿದೆ ನನಗಂತೂ. ಓಕೆ, ಈಗ ರೆಡಿ ಆಗೋಣ. ಬೇಗ ಎಲ್ಲ ಕ್ಲೀನ್ ಇಟ್ಬಿಡು. ಹಾಗೆ ನಮ್ಮ ಮಮ್ಮಿ ಪಾತ್ರೆ ತೊಳಿತಾ ಇದ್ದಾರೆ. ನಾನೀಗ ನೋಡಿ ಆಗಲೇ ನಮ್ಮ ಮಮ್ಮಿ ಅಡುಗೆ ಮನೆ ಕ್ಲೀನ್ ಇಟ್ಟರು. ಕಿಚನ್ಸ್ ರೆಡಿ ಆಯಿತು. ಎಸ್ ಫ್ರೆಂಡ್ಸ್, ಇವಾಗ ದೀಪ ಹಚ್ತಾ ಇದ್ದೀನಿ. ಮಮ್ಮಿ ಆಗಲೇ ಗುಡಿಗೆ ಹೋದ್ರು. ಅವರು ಇಲ್ಲೇ ಗಣಪತಿ ಗುಡಿ ಇದೆಯಲ್ಲ, ಗಣಪತಿ ಗುಡಿಗೆ ಹೋಗ್ತಾರೆ ಅವ್ರು ಯಾವಾಗಲೂ ಈವ್ನಿಂಗ್. ಈಗ ನೋಡಿರಿ, ನಾನು ದೀಪ ಹಚ್ಚಾಕ್ತೀನಿ. ಈವ್ನಿಂಗ್ ಆಗಿದೆ. ಈಗ ಸ್ನಾನ ಮಾಡಿಕೊಂಡೆ, ತಲೆಗೆ ಸ್ನಾನ ಮಾಡಿಬಿಟ್ಟೆ. ತಲೆ ಸ್ನಾನ ಮಾಡಿಬಿಟ್ಟು ಇವಾಗ ದೀಪ ಹಚ್ತಾ ಇದ್ದೀನಿ. ಮೊನ್ನೆ ಕರುಣ್ವಿ ಇತ್ತಲ್ಲ, ಅದಕ್ಕೋಸ್ಕರ ನಮ್ಮ ಅಪ್ಪಾಜಿ ಎಷ್ಟು ಚೆನ್ನಾಗಿರೋ ಇದು ತಂದಿದ್ದಾರೆ ನೋಡ್ರಿ. ಈ ಥರ ಚೆನ್ನಾಗಿದೆಲ್ಲ, ಇಷ್ಟೇ ಸ್ಮಾಲಾಗಿ. ಓಕೆ, ಈಗ ನಾವು ಗುಡಿಗೆ ಹೋಗೋಣ. ಮೊನ್ನೆ ಸಲ ನಾನು ಚಿಕ್ಕಿಗೆ ನನಗೆ ಆರಾಮ್ ತಪ್ಪಿತ್ತಲ್ಲ, ಅದಕ್ಕೋಸ್ಕರ ಹನುಮಂತ ದೇವ್ರಿಗೆ ಗುಡಿಗೆ ಹೋಗ್ಬಿಟ್ಟು ಕಾಯಿ ಹೊಡ್ಕೊಳ್ಳೋಣ ಅಂತ ತುಂಬ ಅಂದ್ಕೊಂಡೆ. ಆದರೆ ಹಾಗೆ ಹಾಲಿಡೇಸ್ ಮುಗೀತಂತ ನಾನು ಮನೆಗೆ ಹೋದೆ. ನೆಕ್ಸ್ಟ್ ಟೈಮ್ ಬಂದಮೇಲೆ ಫ್ರೀ ಆದಮೇಲೆ ಹೊಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಈಗ ಬಂದಿದ್ದೆ. ಹಾಗೆ ಶನಿವಾರ ಬೇರೆ ಇದೆಯಲ್ಲ, ಈಗ ಹನುಮಂತ ದೇವ್ರ ಗುಡಿಗೆ ಹೋಗಿ ಕಾಯಿ ಹೊಡ್ಸ್ಕೊಂಡು ಬರೋಣ. ಹಾಗೆ ಗಣಪತಿ ಗುಡಿಗೂ ಹೋಗೋಣ. ಈಗ ಫ್ರೆಶ್ ಆಗಿದ್ದೀನಿ ಅಂದ್ಕೊಂಡು ದೇವ್ರ ದೀಪನೂ ಹಚ್ಚಿಬಿಟ್ಟು ಹಾಗೆ ಮಕ್ಕಳನ್ನ ಕರ್ಕೊಂಡು ಹೋಗೋಣ. ಬನ್ನಿರಿ ಹೋಗೋಣ. ಈ ಮಕ್ಕಳೆಲ್ಲ ನಮ್ಮ ಚಿಕ್ಕಿನ ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದಾಳೆ ನೋಡ್ರಿ. ಅಲ್ಲಿ ಡ್ರೆಸ್ ಅಮ್ಮ ಸರಿ ಮಾಡ್ಕೊ. ನೋಡಲ್ಲಿ ನಮ್ಮ ಚಿಕ್ಕಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ. ಅವಳು ರೆಡಿಯಾಗಿದ್ದಾಳೆ, ಹಾಗೆ ನಾನು ರೆಡಿಯಾಗಿದ್ದೀನಿ. ಟೈಮ್ ಈಗ 7 ಗಂಟೆ ಆಗಿದೆ. ಈಗ ದೇವ್ರ ದೀಪ ಹಚ್ತಾ ಇದ್ನಲ್ಲ, ಅದಕ್ಕೋಸ್ಕರ ಇವರೆಲ್ಲ ಕಾರ್ಟೂನ್ ಹಚ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಮಮ್ಮಿ ಇದ್ರೆ ಮಮ್ಮಿನೇ ಹಚ್ತಾ ಇದ್ರು ದೀಪನ. ಈಗ ಅವ್ರು ಹೋದ್ರಲ್ಲ, ಅದಕ್ಕೋಸ್ಕರ ಅವರು ಯೋಗಾಸನ, ಇವತ್ತು ಆ್ಯಕ್ಚುಲಿ ಯೋಗಾಸನ ಡೇ ಇದೆಯಲ್ಲ, ಯೋಗ ಡೇ ಇದೆ. ಅದಕ್ಕೋಸ್ಕರ ಅವರು ಜಲ್ದಿ ಬೇಗನೆ ಹೋದರು. ಅಪ್ಪಾಜಿ ಹಾಗೆ ಮಮ್ಮಿನೂ ಕೂಡ ಇಬ್ಬರು ಹೋಗಿದ್ದಾರೆ. ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾರಂತ, ಸೆಲೆಬ್ರೇಷನ್ ಮಾಡ್ತಾರಂತಲ್ಲಿ. ಅದಕ್ಕೋಸ್ಕರ ಬೇಗ ಹೋದ್ರು. ಇಲ್ಲಾಂದರೆ 6 ಗಂಟೆಗೆ ಹೋಗ್ತಿದ್ರು, ಇವತ್ತು 5:15 ಹೋಗಿದ್ದಾರೆ. ಈಗ ನಾವು ಅಲ್ಲಿ ಹನುಮಂತ ಗುಡಿಗೆ ಹೋಗಿಬಿಟ್ಟು ಹಾಗೆ ಗಣಪತಿ ಗುಡಿಗೂ ಹೋಗೋಣ. ಫಸ್ಟ್ ಹನುಮಂತ ಗುಡಿಗೆ ಹೋಗೋಣ ಬನ್ನಿರಿ ಫ್ರೆಂಡ್ಸ್.
ಪರೀಕ್ಷೆದು ರೆಡಿ ಆದಿ? ಗುಡಿಗೆ ಕಾಯಿ ತೊಗೊಂಡೆ, ಊದಿನ ಕಡ್ಡಿ ತೊಗೊಂಡೆ, ಹಾಗೆ ಹೂವು ತೊಗೊಳ್ಳೋದೇ ಮರ್ತುಬಿಟ್ಟೆ. ಇಲ್ಲಿ ಎಷ್ಟೊಂದು ಹೂವು ಇದೆ ನೋಡಿ ಫ್ರಿಡ್ಜಲ್ಲಿ, ಎಷ್ಟು ಹೂವು ಇದಾವೆ ಅಂತ. ಹೂವು ತಂದರಲ್ಲ, ಹಾಗೆ ನಾನು ಒಂದು ಹೂವು ಮುಟ್ಕೊತೀನಿ, ರೋಸನ್ನ. ಚೆನ್ನಾಗಿರುತ್ತೆ. ನಮ್ಮ ಚಿಕ್ಕಿಗೂ ಒಂದು ಮುಡಿಸ್ಬೇಕು. ಬನ್ನಿ ಹೋಗೋಣ. ಕೂದಲು ಸಖತ್ ಅಡ್ಡ ಬರ್ತದೆ. ಕಟ್ ಮಾಡಿಸ್ಕೊಂಡಿದ್ದೆ ಕೂದಲನ್ನ. ಅಯ್ಯಪ್ಪ, ಏಮು ಬಾಯ್ಲೆ. ನಿಂತ್ಕೋ, ನಿಂತಿರ್ಕೋ. ತಡಿ ವೇಟ್ ಮಾಡಮ್ಮ. ಇಲ್ಲಿ ಪೌಡ್ರೆಲ್ಲ ಇಲ್ಲೆಲ್ಲ ಒರೆಸ್ಕೋ. ಈ ಕಡೆ ಸೈಡ್ ತುಂಬ ಆಗಿದೆ ನೋಡು. ಈಗ ಅಲ್ಲೊಂದು ಕಾಯಿ ತಗೋಬೇಕು. ಕಾಯಿ ತಗೊಂಡು ಹೋಗೋಣ. ಇಲ್ಲ, ಅಲ್ಲೊಂದು ಗುಡಿಗೆ. ಇದು ಬರೀ ಇದೆ ಮಾಡಿ ನೀನು. ಅಜ್ಜ ಸುತ್ತ ಹಾಕ್ತಾ ಇದೀವಿ. ನವಗ್ರಹಗಳು ದೇವ್ರದ್ದು. ನವಗ್ರಹ ಅಂದರೆ 9 ಗ್ರಹಗಳು. ಶರಣು ಬಂದಿ ಕರುಣಿ ಗಣನಾಯಕ. ಶರಣು ಬಂದೆ ನಿನ್ ಫ್ರೆಂಡ್ ಗಣನಾಯಕ. ಶರಣು ಬಂದೆ ಕರುಣಿ ಗಣನಾ. ಬಾ ಶ್ರೀರಾಮಚಂದ್ರ ಕೃಪಾಳು ದಶಮನ ಹರಣ ಭವ ಭಯ. ಶ್ರೀರಾಮ ಚೆನ್ನಾಗಿ ಹಚ್ಕೊಂಡಿನಿ. ಗಣಿತ ಅನಿತ ಚರಿ ಅಲ್ಲಿ ನೋಡಮ್ಮ. ಇದು ಎಲ್ಲ ಮಾಡ್ಕೊ. ಮೊಬೈಲ್ ಬೀಳ್ತೈತಿ. ಸರಿ
ಯೋಗ ಆಯ್ತಲ್ರಿ ಆ ಕಡೆ ಮಾಡೋಲ್ಲ ಮಾಡೋದಿಲ್ಲ ಇಲ್ಲೇ ಮಾಡೋದು ಎಲ್ಲ ದೇವ್ರಿಗೆ ನೋಡ್ರಿ ಗುಡಿಗೆ ಹೋಗಿ ಬಂದ್ವಿ. ಗುಡಿಗೆ ಹೋಗಿ ಬಂದು ಸ್ವಲ್ಪ ಹೊತ್ತು ಅಷ್ಟೇ ಕೂತ್ಕೊಂಡಿದ್ದೆ ಹೊರಗಡೆ. ಇವಾಗ ಏನು ಮಾಡೋದು ಅಂತಂದರೆ ಸ್ವಲ್ಪ ಅವಲಕ್ಕಿ ಚೂಡ ಮಾಡೋಣ. ಅವಲಕ್ಕಿ ಚೂಡ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹುಡುಗರಿಗೆಲ್ಲರಿಗೆ ಸ್ವಲ್ಪ ನಾವು ಮಮ್ಮಿ ದೋಸೆ ಮಾಡಿಟ್ಟಿದ್ರು, ಅದಕ್ಕೋಸ್ಕರ ಅದನ್ನು ಉತ್ತಪ್ಪ ಟೈಪ್ ಮಾಡೋಣ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರಿಬ್ಬರು ಮಲ್ಕೊಳ್ಳೋ ಟೈಮಿಗೆ 8:30 9 ಆಗಕ್ಕೆ ಬಂತು ಟೈಮು. ಈಗ ಸ್ವಲ್ಪ ಹಿಟ್ಟಿದೆ, ಈಗ ಸ್ವಲ್ಪ ದೋಸೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅವಲಕ್ಕಿ ಚೂಡ ಮಾಡ್ಕೊಳ್ಳೋಣ. ಮಮ್ಮಿ ಮಾಡಿದಾರಂತ ಸ್ವಲ್ಪ ಇರೋದು ಅಂದರೆ ಮಾಡಿದ್ದಾರೆ, ಸ್ವಲ್ಪ ನಮಗೊಂದು ಸ್ವಲ್ಪ ಮನೆಗೆ ಬೇಕು ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ದಾರೆ. ಈಗ ಅವಲಕ್ಕಿ ಚೂಡ ಮಾಡ್ಕೊಳ್ಳೋಣ, ಹಾಗೆ ದೋಸೆ ಉತ್ತಪ್ಪ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋಸ್ನ ಹಾಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ಯಾವ ಥರ ಒಗಟು ಬೇಕು, ಹಾಗೆ ನಿಮ್ಗೆ ಯಾವ ಥರ ಅಂದರೆ ಗಂಡನ ಹೆಸರು ಹೇಳಬೇಕಾದ್ರೆ ಒಗಟು ಹಾಕಿ ಹೇಳ್ತಾರಲ್ಲ, ಆ ಥರ ಉತ್ತರ ಕರ್ನಾಟಕ ಶೈಲಿಯ ಒಗಟುಗಳನ್ನ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಹಾಗೆ ನಿಮ್ಗೆ ಯಾರಿಗಾರ ಯೂಟ್ಯೂಬ್ ಚಾನಲಲ್ಲಿ ಬೇಕು ಅಂತಂದರೆ ಅದನ್ನೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ನಿಮಗೂ ಗೊತ್ತಿತ್ತಂದರೆ ನನಗೆ ಮೆಸೇಜ್ ಮಾಡಿರಿ, ನಾನು ಅದನ್ನು ಹೇಳ್ತೀನಿ ವೀಡಿಯೋದಲ್ಲಿ. ಓಕೆ, ಈಗ ಮಾಡೋಣ ಬನ್ನಿರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡೆ, ಹಾಗೆ ನಾಳೆ ಎಲ್ಲಿ ಹೋಗ್ತಾಯಿದ್ದೀವಿ, ಹಾಗೆ ಕೂಡ ನೀವು ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ನಾನು ಆದಷ್ಟು ಬೇಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.